ಎಲ್ರಿಗೂ ನಮಸ್ಕಾರ. ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ 2025 ಇದನ್ನು ಮಾಡ್ತಾ ಇದ್ದೀನಿ. KLE ಸಂಸ್ಥೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಸಾಕಷ್ಟು ಕ್ಯಾಂಪಸಸ್ನ ಹೊಂದಿದೆ ಅನ್ನುವಂಥದ್ದು ನನಗೆ ತಿಳಿದಿರೋ ಮಾಹಿತಿ. ಮುಖ್ಯವಾಗಿ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾಳ ದೊಡ್ಡ ಒಂದು ಶೈಕ್ಷಣಿಕ ಸೇವೆಯನ್ನು ನೀಡ್ತಾ ಇರೋ ಸಂಸ್ಥೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಯಾವುದೇ ಒಂದು ಜಿಲ್ಲೆ ನಮ್ಮ ಕರ್ನಾಟಕದಲ್ಲೇ ನೋಡೋದಾದರೆ ಎಲ್ಲೆಲ್ಲಿ ಈ ಥರ ಸಂಸ್ಥೆಗಳು ಒಂದು ಜವಾಬ್ದಾರಿಯನ್ನು ತಗೊಂಡು ಶಿಕ್ಷಣ ವ್ಯವಸ್ಥೆಯನ್ನು ಉತ್ತಮಪಡಿಸುವಂಥದ್ದು ಮತ್ತು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ಅಂತೆಲ್ಲ ಜಿಲ್ಲೆಗಳಲ್ಲಿ ಭಾಳ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೀತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಉದಾಹರಣೆ ಹೇಳೋದಾದರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ KLE ಸಂಸ್ಥೆ ಇರ್ಬೋದು, ಅದೇ ರೀತಿ ಗುಲ್ಬರ್ಗ ಭಾಗದಲ್ಲಿ ಶರಣಬಸವೇಶ್ವರ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದ ರಿಲೇಟೆಡ್ ಸಂಸ್ಥೆಗಳು, ಚಿತ್ರದುರ್ಗದಲ್ಲಿ ಮುರುಘರಾಜೇಂದ್ರ ಮಠದ್ದು, ಅದೇ ರೀತಿ ಸಾಕಷ್ಟು ಅಂಜುಮನ್ ಕಮಿಟಿಗಳಿದ್ದಾವೆ, ಚರ್ಚಸ್ ಮತ್ತು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಭಾಳ ದೊಡ್ಡ ಮಟ್ಟದಲ್ಲಿದ್ದಾವೆ. ಸೊ ಈ ಎಲ್ಲ ಒಂದು ಸಂಸ್ಥೆಗಳ ಫಲವಾಗಿ ಇವತ್ತು ಕರ್ನಾಟಕ ಒಂದು ಎಜುಕೇಷನ್ ಹಬ್ ಆಗಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಲ್ಲ. ಅದೇ ರೀತಿ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದೀರಿ ನೀವೆಲ್ಲ. ಫಾರ್ಮಸಿ ಸ್ಟೂಡೆಂಟ್ಸ್ ಅಂತ ನನಗೆ ತಿಳಿಸಲಾಯಿತು. ಭಾಳ ಜನ ನಮ್ಮ ಸ್ನೇಹಿತರು ಸಂಬಂಧಿಕರು ಕೂಡ ಫಾರ್ಮಸಿ ಮಾಡಿದಂಥವ್ರು ಚಿತ್ರದುರ್ಗ ಭಾಗದಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ನಮ್ಮ ಒಬ್ಬ ಭಾಳ ಕ್ಲೋಸ್ ರಿಲೇಟಿವ್ ಕಡೆಯಿಂದಲೇ ನನಗೆ ಸರ್ ಬಂದ್ಬಿಟ್ಟು ಇನ್ವೈಟ್ ಮಾಡಿದ್ದು. ಸೊ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬೇರೆ 2-3 ಕೆಲಸಗಳಲ್ಲಿ ಬ್ಯುಸಿ ಇದ್ದೆ, ಬಟ್ ಐ ಥಾಟ್ ಐ ವಿಲ್ ಕಮ್ ಅಟ್ ಲೀಸ್ಟ್ ಫಾರ್ ಫ್ಯೂ ಮಿನಿಟ್ಸ್ ಆ್ಯಂಡ್ ಸ್ಪೀಕ್ ಟು ಆಲ್ ಆಫ್ ಯು. ಸೊ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ದಿ institution for having invited me to this function to address to all of you. Thank you, sir. ಅದು ಹೊರತುಪಡಿಸಿ ಒಂದು 4 ವಿಚಾರಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಕೇಳಿ ಮತ್ತು ಸರಿ ಅನಿಸಿದರೆ ಅಳವಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ. ಮೊದಲನೇದು ಸಮಯವನ್ನು ಗೌರವಿಸುವಂಥದ್ದು. ಅಂದರೆ ಯು ಶುಡ್ ಲರ್ನ್ ಟು ರೆಸ್ಪೆಕ್ಟ್ ಟೈಮ್. If you respect the time, definitely a time is going to come where time will start respecting you. ಭಾಳಷ್ಟು ಜನ ನಿಮ್ಮಲ್ಲಿ ಅಂದ್ಕೊಂಡಿರ್ಬೋದು, ನಾನು PUC ಇನ್ನೂ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಈ ಸಂಸ್ಥೆಗೆ ಹೋಗ್ಬೋದಿತ್ತು, ಈ ಕೋರ್ಸ್ ಮಾಡ್ಬೋದಿತ್ತು, ನಮ್ಮ ತಂದೆ ತಾಯಿ ಇನ್ನೂ ಸ್ವಲ್ಪ ಶ್ರಮಪಟ್ಟು ದುಡಿದಿದ್ರೆ ನನಗಿನ್ನೂ ಒಳ್ಳೆ ಏರಿಯಾದಲ್ಲಿ ಮನೆ ಮಾಡ್ಬೋದಿತ್ತು, ಒಳ್ಳೆ ಮನೆ ಕಟ್ಬೋದಿತ್ತು, ಒಳ್ಳೆ ಗಾಡಿ ತೊಗೋಬೋದಿತ್ತು. ಅಥವಾ ಕ್ಲಾಸಸ್ಸಲ್ಲಿ ಓದಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಓದಿದ್ರೆ ಇನ್ನೂ ಸ್ವಲ್ಪ ಸ್ಕೋರ್ ಚೆನ್ನಾಗಿ ಮಾಡ್ಬೋದಿತ್ತು. ಹೌದಲ್ಲ, ಅನ್ಸುತ್ತಲ್ಲ, ಎಲ್ಲರಿಗೂ ಅನ್ಸಿದೆಯಲ್ಲ. ಸೊ ಈ ರಿಗ್ರೆಟ್ಗೆ ಅವಕಾಶ ಕೊಡಬೇಡಿ. ಟ್ರೈ ಟು ಮೇಕ್ ಬೆಸ್ಟ್ ಯೂಸ್ ಆಫ್ ದಿ ಟೈಮ್ ಅವೈಲಬಲ್ ಬಿಫೋರ್ ಯು. ಒಂದು ಮಾತು ಹೇಳ್ತಾರೆ, ಈ ಕ್ಷಣವೇ ಅಮೃತಗಳಿಗೆ ಅಂತ. ಸೊ ಎವ್ರಿ ಮೂಮೆಂಟ್ ವಿಚ್ ಯು ಆರ್ ಗೋಯಿಂಗ್ ಟು ಲಿವ್, ಯು ಶುಡ್ ಮೇಕ್ ಬೆಸ್ಟ್ ಪಾಸಿಬಲ್ ಯೂಸ್ ಆಫ್ ಇಟ್. ನಾಟ್ ದಟ್ ಆಲ್ ದ ಟೈಮ್ ಯು ಹ್ಯಾವ್ ಟು ಸ್ಟಡಿ. 24 ಗಂಟೆ ಓದ್ತಾ ಕೂರಬೇಕು ಅಂತಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದುವಂಥದ್ದು ಮತ್ತು ನಿಮ್ಮ ಒಂದು ಬೇರೆ ಬೇರೆ ಚಟುವಟಿಕೆ ಯಾವ ರೀತಿ ಇರಬೇಕು ಅನ್ನೋಂಥದ್ದನ್ನು ನೀವು ಚೂಸ್ ಮಾಡಬೇಕು. ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಲಾಸ್ಟಿಗೆ ನಾವು ಒಂದು ಡಿಗ್ರಿ ತೊಗೊಂಡ್ವಿ, ನಾವು ಯಾವುದೋ ಒಂದು ಕಂಪ್ನಿಗೆ ಹೋಗ್ಬಿಟ್ಟು 10,000-15,000 ದುಡಿತಾ ಇದ್ದೀವಿ, ನಾವು ಯಾವುದೋ ಒಂದು ಸಣ್ಣ ಕೆಲಸ ತೊಗೊಂಡ್ವಿ ಅನ್ನೋಂಥದ್ದು ಆಗಬಾರ್ದು. ನಿಮ್ಮ ಫುಲ್ ಪೊಟೆನ್ಷಿಯಲ್ ಏನಿದೆ ಅದನ್ನು ಟ್ಯಾಪ್ ಮಾಡ್ಕೊಳ್ಳಲಿಕ್ಕೆ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಒಪ್ತಿರಲ್ಲ ಎಲ್ಲ? ಯು ಆಲ್ ಅಗ್ರಿ ವಿತ್ ಮೀ ಆನ್ ದಿಸ್? ಎರಡನೇದು, there may be some people who are successful without hard work also. Maybe because of their background, what their parents do, athwa some luck factors at time. But you will never see a person who is unsuccessful despite of doing all the hard work. Hard work ಮಾಡಿದವರು ಸಕ್ಸಸ್ ಆಗೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ಹಾರ್ಡ್ ವರ್ಕ್ ಮಾಡಿದರೆ ಸಕ್ಸಸ್ ಆಗೇ ಆಗ್ತದೆ. ಸೊ ಲೆಟ್ ಅಸ್ ನಾಟ್ ಥಿಂಕ್ ಅಬೌಟ್ the factors which are not in our control. ಎಕ್ಸ್ಟ್ರೇನಿಯಸ್ ಫ್ಯಾಕ್ಟರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗುವಂಥ ಇನ್ಸ್ಟಿಟ್ಯೂಷನ್ಗೆ ಬರಬೇಕಿತ್ತು, ನನಗೆ ಕರೆದುಬಿಟ್ಟು ಕೆಲಸ ಕೊಡಬೇಕು, ನನಗೆ ಕರೆದುಬಿಟ್ಟು ಸಂಸ್ಥೆಗೆ ನಮ್ಮ ಅಪ್ಪ ಅಮ್ಮನೇ ಸೇರಿಸ್ಬೇಕು, ಅಲ್ಲಿ ಯಾವುದೋ ಒಂದು ಸಂಸ್ಥೆಗೆ ದುಡ್ಡು ಕೊಟ್ಟು ಸೇರಿಸ್ಬೇಕು, ಇನ್ನೊಂದು ಯಾವುದೋ ಒಂದು ಕೆಲಸಕ್ಕೆ ನಾನು ದುಡ್ಡು ಕೊಟ್ಟು ಸೇರ್ಕೋಬೇಕು, ಅಥವಾ ಯಾವುದೋ ಒಂದೆಲ್ಲ ರೆಡಿಮೇಡ್ ಇರುವಂಥ ಒಂದು ಕಂಪ್ನಿಲಿ ನನಗೆ
ದೊಡ್ಡ ಹುದ್ದೆಗಳನ್ನು ತೊಗೋಬೇಕು. ಇವೆಲ್ಲ ಅನ್ಕಂಟ್ರೋಲಬಲ್ ಥಿಂಗ್ಸ್, ಎಕ್ಸ್ಟ್ರೇನಿಯಸ್ ಫ್ಯಾಕ್ಟರ್ಸ್. ವಾಟ್ ಈಸ್ ದೇರ್ ಇನ್ ಯುವರ್ ಹ್ಯಾಂಡ್ಸ್ ಈಸ್ ಡೂಯಿಂಗ್ ಹಾರ್ಡ್ ವರ್ಕ್ ವಿಚ್ ಕ್ಯಾನ್ ಡೆಫಿನೆಟ್ಲಿ ಗೆಟ್ ಯು ಟು ದಿ ಪ್ಲೇಸಸ್ ಆಫ್ ಯುವರ್ ಚಾಯ್ಸ್. ಎರಡನೇದು ನಾನು ಹೇಳಿದ್ದು ಹಾರ್ಡ್ ವರ್ಕ್ ಕಡ್ಡಾಯವಾಗಿ ನೀವೆಲ್ಲ ಮಾಡಲೇಬೇಕು. ಮಾಡ್ತೀರಾ? ಮೂರನೇದು, ಟ್ರೈ ಟು ಫೋಕಸ್ ಆನ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಅ ಕಾಂಪ್ರಹೆನ್ಸಿವ್ ಪರ್ಸನಾಲಿಟಿ. ಒಂದು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ, ನೀವು ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಮಾರ್ಪಾಡಾಗಲಿಕ್ಕೆ ಪ್ರಯತ್ನ ಮಾಡಿ. ಈಗ ಯು ಮಸ್ಟ್ ಹ್ಯಾವ್ ಸೀನ್ ಲಾಟ್ ಆಫ್ ಪೀಪಲ್ ಹೂ ಆರ್ ಗುಡ್ ಇನ್ ಸೇ ಕಲ್ಚರಲ್ ಆ್ಯಕ್ಟಿವಿಟೀಸ್, ನಾಟ್ ಗುಡ್ ಎಟ್ ಸ್ಟಡೀಸ್, ಗುಡ್ ಇನ್ ಸ್ಪೋರ್ಟ್ಸ್, ನಾಟ್ ಗುಡ್ ಎಟ್ ಸ್ಟಡೀಸ್, ಗುಡ್ ಇನ್ ಸ್ಟಡೀಸ್, ನಾಟ್ ಗುಡ್ ಇನ್ ಅದರ್ ಥಿಂಗ್ಸ್. ಸೊ ಪರ್ಸನಾಲಿಟಿ ಅನ್ನುವಂಥದ್ದು ಇಟ್ಸ್ ಎ ಕಾಂಬಿನೇಷನ್ ಆಫ್ ಲಾಟ್ ಆಫ್ ಥಿಂಗ್ಸ್. It includes leadership, it includes gaining knowledge, it includes your body language, communication, vocabulary, manners. It includes many things. ಹಾಗಾಗಿ try to focus on each one of them. ಅದು ಮಾಡಿದ್ದಾದರೆ, some of you may be in initial years of your graduation, some may be at the verge of completion. So try to develop your personality in such a way it should be acceptable to the place of your work, it should be acceptable to this place where you are studying, it should be acceptable to everyone. ಹಂಗಂತ ನಾವೇನು ಇಂಡಿವಿಜುವಾಲಿಟಿ ಇರಲ್ವಾ? ಇಂಡಿವಿಜುವಾಲಿಟಿ ಇರುತ್ತೆ. ಇಂಡಿವಿಜುವಾಲಿಟಿ ಇಟ್ಕೊಂಡು ಯು ಕ್ಯಾನ್ ಸ್ಟಿಲ್ ಬಿ acceptable to everyone. ನಾನು ಹಿಂಗೆ ಇರೋದು, ನಾನು ಹಿಂಗೆ ನೇರವಾಗಿ ಮಾತಾಡ್ತೀನಿ, ಹಿಂಗೆ ನಿಷ್ಠವಾಗಿ ಮಾತಾಡ್ತೀನಿ, ಹಿಂಗೆ ಹರ್ಟ್ ಆಗಂಗೆ ಮಾತಾಡ್ತೀನಿ, ನಾನು ಬೋಲ್ಡು, ನಾನು ಸ್ಟ್ರೈಟ್ ಫಾರ್ವರ್ಡು, ಅವೆಲ್ಲ ಓಕೆ. ಬಟ್ ಯುವರ್ ಫ್ರೀಡಮ್ ಆಫ್ ಕ್ರಿಟಿಸೈಸಿಂಗ್ ಆರ್ ಟು ಬಿ ರೂಡ್ ಟು ಅದರ್ಸ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅಕ್ಸೆಪ್ಟೆಡ್ ವೆರಿ ವೆಲ್ ಇನ್ ದ ಸೊಸೈಟಿ. ಮೇ ಬಿ ನಿಮ್ಮ ಸುತ್ತಮುತ್ತ ಇರೋ 4 ಜನ, ನೀನು ಸಖತ್ತಾಗಿ ಮಾತಾಡಿದೆ, ಸಖತ್ ಬೋಲ್ಡ್ ಇದೆಯಾ, ನೀನು ಯಾರ್ದು ಮುಖ ನೋಡಲಿಲ್ಲ, ಮುಷ್ಣಿ ನೋಡಲಿಲ್ಲ, ಸುಮ್ಮನೆ ಸಖತ್ತಾಗಿ ಬೋಲ್ಡಾಗಿ ಮಾತಾಡು. ಬಟ್ ನಾಟ್ ಎವ್ರಿಬಡಿ ವಿಲ್ ಅಪ್ರಿಷಿಯೇಟ್. ಸೊ try to develop a personality which is so comprehensive that everybody should look at you and say, where all they fall in short in comparison to you ಅಂತ. ಸೊ ಆ ರೀತಿ ಒಂದು ಪರಿಪೂರ್ಣ ವ್ಯಕ್ತಿತ್ವ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ತೀರಾ? ಎಲ್ಲರೂ ಮಾಡ್ತಾ ಇದ್ದೀರಾ ಆಲ್ರೆಡಿ? ಸೊ ನಾನು ಡಿಗ್ರಿಲಿ ಒಂದು ಬುಕ್ ಓದಿದ್ದೆ, ವಿಜಯಕ್ಕೆ 5 ಮೆಟ್ಟಿಲು ಅಂತ. ಎಂಡಮೂರಿ ವೀರೇಂದ್ರನಾಥ್ ಅವ್ರದ್ದು ವಿಜಯಕ್ಕೆ 5 ಮೆಟ್ಟಿಲು ಅಂತ ಒಂದು ಚಿಕ್ಕ ಬುಕ್, ಒಂದು 300 ಪೇಜ್ ಬುಕ್. ನನಗೆ ವೈಯಕ್ತಿಕವಾಗಿ ತುಂಬ ಹೆಲ್ಪ್ ಆಯ್ತು ಆ ಬುಕ್. ಅದರಲ್ಲಿ ಶಿಸ್ತಿನ ಬಗ್ಗೆ, ಸಮಯ ಪ್ರಜ್ಞೆ ಬಗ್ಗೆ, ಆಮೇಲೆ ಗುರು ಹಿರಿಯರನ್ನು ಯಾವ ರೀತಿ ಗೌರವಿಸಬೇಕು, ಸ್ನೇಹಿತರ ಜೊತೆ ಯಾವ ರೀತಿ ಇರಬೇಕು, ಸಹಪಾಠಿಗಳ ಜೊತೆ ಯಾವ ರೀತಿ ಇರಬೇಕು, ಸಂಗಾತಿಗಳ ಜೊತೆ ಯಾವ ರೀತಿ ಇರಬೇಕು, ಪ್ರತಿಯೊಂದು ಅದರಲ್ಲಿ ಒಂದು ಬ್ರೀಫಾಗಿ ಹೇಳಿದ್ದಾರೆ. ಸೊ ಐ ವುಡ್ ರಿಕ್ವೆಸ್ಟ್ ದಿ ಕಾಲೇಜ್ ಅಥಾರಿಟೀಸ್ ಟು ಕೀಪ್ ಸರ್ಟನ್ ಕಾಪೀಸ್ ಆಫ್ ದ ಬುಕ್ ಸೊ ದಟ್ ದೇ ಕ್ಯಾನ್ ಟೇಕ್ ಇಟ್. ವಿಜಯಕ್ಕೆ 5 ಮೆಟ್ಟಿಲು ಅಂತ, ಎಂಡಮೂರಿ ವೀರೇಂದ್ರನಾಥ್ ಅವರು. ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ತೊಗೊಳ್ಳಿ. ಇಟ್ ರಿಯಲಿ ವರ್ಕ್ಸ್, ಇಟ್ ಈಸ್ ವರ್ತ್ ರೀಡಿಂಗ್. 4ನೇ ವಿಚಾರ, ಒಂದು ಗ್ರ್ಯಾಟಿಟ್ಯೂಡ್ ನೀವು ಬೆಳೆಸ್ಕೋಬೇಕು. ಯು ಶುಡ್ ಟ್ರೈ ಟು ಡೆವಲಪ್ ಗ್ರ್ಯಾಟಿಟ್ಯೂಡ್. ಒಂದು ಕೃತಜ್ಞತಾ ಭಾವವನ್ನು ಬೆಳೆಸ್ಕೋಬೇಕು. ಪ್ರತಿಯೊಂದರಲ್ಲೂ ಕ್ರಿಪ್ ಮಾಡೋದು, ಪ್ರತಿಯೊಂದರಲ್ಲೂ ಇಂಪೇಷನ್ಸ್ ತೋರಿಸುವಂಥದ್ದು, ಇರಿಟೇಟ್ ಆಗುವಂಥದ್ದು, ಯು ಶುಡಂಟ್ ಬಿ ದಟ್ ಪರ್ಸನ್. ನಿಮ್ಮ ತಂದೆ ತಾಯಿಗಳು ಇಂಥ ಒಂದು ಸಂಸ್ಥೆಯಲ್ಲಿ ನಿಮಗೆ ಓದಿಸಲಿಕ್ಕೆ ಖರ್ಚು ವೆಚ್ಚ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಕೃತಜ್ಞರಾಗಿರಿ. ನಿಮ್ಮ ಟೀಚರ್ಸ್ ಇಲ್ಲಿ ತಮಗೆ ತಿಳಿದ ಎಲ್ಲ ನಾಲೆಡ್ಜ್ ಉಪಯೋಗಿಸ್ಕೊಂಡು ನಿಮಗೆ ಜ್ಞಾನವನ್ನು ಹಂಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಆ್ಯಟಿಟ್ಯೂಡ್ ತೋರಿಸಿ. ನಿಮ್ಮ ಸ್ನೇಹಿತರು ನಿಮ್ಮ ಒಂದು ದಿನ ಪ್ರಾರಂಭ ಆದಾಗಿಂದ ರಾತ್ರಿವರೆಗೂ ಕಷ್ಟ ಸುಖ ನೋವು ನಲಿವು ಎಲ್ಲದರಲ್ಲೂ ಜೊತೆಯಾಗಿರ್ತಾರೆ, ಅದಕ್ಕೆ ನೀವು ಗ್ರ್ಯಾಟಿಟ್ಯೂಡ್ ತೋರಿಸಿ. ನಿಮ್ಗೆ ಯಾರೋ ಮೆಸ್ಸಲ್ಲಿ ಊಟ ಬಡಿಸ್ತಾರೆ, ಒಂದು ಮಾತು ಯಾವಾಗಲೂ ಥ್ಯಾಂಕ್ಸ್ ಹೇಳಿ. ಭಾಳ ಕಷ್ಟಪಟ್ಟು ನಮಗೆಲ್ಲ ಊಟಕ್ಕೆ ಬಡಿಸ್ತಾ ಇದ್ದೀರಿ, ಥ್ಯಾಂಕ್ಸ್ ಅಂತ ಹೇಳಿ. ಯು ಕ್ಯಾನ್ ಸಿ ದೇ ಆರ್ ಗೋಯಿಂಗ್ ಟು ಬ್ಲೆಸ್ ಯು. ಒಂದು ಯಾವುದೋ ಒಂದು ಆಟೋ ಹೊತ್ಕೊಂಡು ಹೋಗ್ತೀರಿ, ಇಳಿಬೇಕಾದ್ರೆ ಥ್ಯಾಂಕ್ಸ್ ಅಣ್ಣ ಸೇಫಾಗಿ ಕರ್ಕೊಂಬಂದ್ರಿ ಅಂತ ಹೇಳಿ ಆ ಒಂದು ಗ್ರ್ಯಾಟಿಟ್ಯೂಡ್ ಬೆಳೆಸ್ಕೊಳ್ಳಿ. ಹಾಗೇನಾಗುತ್ತೆ, ನಿಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ನಿಮಗೆ ಸಮಾಧಾನ ಆಗುತ್ತೆ. ಓ, ನಮ್ಮ ತಂದೆ ತಾಯಿ ಎಷ್ಟು ಗ್ರೇಟ್, ನೋಡು ನಮ್ಮ ಇಂಥ ಒಂದು ಒಳ್ಳೆಯ ಸಂಸ್ಥೆಗೆ ಓದಿಸಿದ್ರು ಅಂತಂದಾಗ ಅದು ಆ ಪಾಸಿಟಿವಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ನಿಮ್ಮ ಪೇರೆಂಟ್ಸ್ ಇದಕ್ಕೆ ರೆಸಿಪ್ರೊಕೇಟ್ ಮಾಡ್ತಾ ಹೋಗ್ತಾರೆ. ನೀವು ಎಲ್ಲೆಲ್ಲಿ ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತೀರಿ, ಅದು ಇಟ್ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ಮ್ಯಾನಿಫೋಲ್ಡ್
ಕೌಂಟ್ಸ್. ಸೊ 4ನೇದು. 5ನೇ ವಿಚಾರ, ಹ್ಯಾವ್ ಸಮ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಯಾರೋ ನಿಮ್ಮ ಸುತ್ತಮುತ್ತ ಇರುವಂಥವ್ರು ಅಥವಾ ನಿಮ್ಮ ಹಿಂದೆ ಮುಂದೆ ಇರುವಂಥವ್ರು, ನಿಮ್ಮ ಕುಟುಂಬ ಸದಸ್ಯರು. ಸೊ ನಾನು ಚೆನ್ನಾಗಾಗ್ಬಿಟ್ಟೆ ಅಂದ ತಕ್ಷಣ ನಾನು ಮುಂದೆ ಓಡ್ತಾ ಇದ್ದೀನಿ, ಅದೆಲ್ಲ ಓಕೆ. ಜೊತೆಗೆ ಯಾರಾದರೂ ನಿಮ್ಮ ಒಂದು ಸಹಾಯದ ನಿರೀಕ್ಷೆ, ಸಹಕಾರದ ನಿರೀಕ್ಷೆ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನೂ ಸ್ವಲ್ಪ ಜೊತೆಗೆ ತೊಗೊಂಡೋಗುವಂಥ ಪ್ರಯತ್ನ ಮಾಡಿ. ಆ್ಯಂಡ್ ನಿಮ್ಮ ಕಾಲೇಜುಗಳಲ್ಲಿ ಮೋಸ್ಟ್ಲಿ KLE ಸಂಸ್ಥೆಗಳು ನಾನು ಹೆಚ್ಚಾಗಿ ಕೇಳಿಲ್ಲ. ಕೆಲವೆಲ್ಲ ಸಂಸ್ಥೆಗಳಲ್ಲಿ ಭಾಳಷ್ಟು ಜನಕ್ಕೆ ಎಲ್ಲೋ ಒಂದು ಕಡೆ ಆ್ಯಂಗ್ಸೈಟಿ ಇಶ್ಯೂಸ್ ಇರುತ್ತೆ. ಏನೋ ನೆಕ್ಸ್ಟ್ ಡಿಗ್ರಿ ಮುಗಿದ್ಮೇಲೆ ಏನೋ ಕೆಲಸ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಭಯದ ವಾತಾವರಣ ಇರುತ್ತೆ. ಸಮ್ ಸ್ಮಾಲ್ ರೇಂಜ್ ಆಫ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಇರುತ್ತೆ. ಸೊ ನಾಟ್ ನೆಸೆಸರಿ somebody has to be behaving very adversely to be seen as mentally ill person. ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ಯಾರೋ ತುಂಬ ನೆಗೆಟಿವಿಟಿ ಇರುತ್ತೆ, ಅಥವಾ ನನ್ನ ಕೈಲಿ ಏನೋ ಆಗಲ್ಲ ಅನ್ನೋ ಒಂದು ನಿರಾಶಾಭಾವ, ಪೆಸಿಮಿಸಮ್ ಇರುತ್ತೆ. ಅಂಥವ್ರನ್ನೆಲ್ಲ ಸ್ವಲ್ಪ ಮೋಟಿವೇಟ್ ಮಾಡಿ ಒಬ್ರಿಗೊಬ್ರು ಜೊತೆಗೆ ಹೋದರೆ ಡೆಫಿನೆಟ್ಲಿ ಒಂದೊಳ್ಳೆ ಮೆಮೊರೀಸ್ ಇಟ್ಕೋಬೋದು. ಆ್ಯಂಡ್ ಡೆಫಿನೆಟ್ಲಿ ದಿಸ್ 3-4 years of your graduation which you are in is going to be the best phase of your life. You are going to remember it forever. So ನಮ್ಮ ಬ್ಯಾಚ್ಮೇಟ್ಸ್ 20 years of completion of graduation, they are planning for a get together. ಸೊ ಆ ಗೆಟ್ ಟುಗೆದರ್ ಅನ್ನುವಂಥ ಒಂದು ಥಾಟೇ ಎಷ್ಟು ಒಂದು ಎನರ್ಜೈಸಿಂಗ್ ಇರುತ್ತೆ ಅಂತಂದರೆ, ಯು ವಿಲ್ ಫೀಲ್ ಇಟ್ ಓನ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಇವಾಗ ಅವ್ನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವ್ನು ಸರಿ ಮಾತಾಡ್ಸಿಲ್ಲ, ಇವಳು ಸರಿ ಮಾತಾಡ್ಸಿಲ್ಲ, ಅದು ಸರಿ ಇಲ್ಲ, ದಟ್ ಈಸ್ ಯುವರ್ ಏಜ್. ಅಕಸ್ಮಾತ್ ಯಾರು ಆ ಥರ ಬಿಹೇವ್ ಮಾಡ್ತಿಲ್ಲ ಅಂತಂದರೆ ಇವರು ಇಂಟ್ರೋಸ್ಪೆಕ್ಟಿವ್ ಸಮಥಿಂಗ್ ಇಸ್ ರಾಂಗ್ ವಿತ್ ಯು. ಸೊ ಅಟ್ ದಿಸ್ ಏಜ್ ಯು ಶುಡ್ not be satisfied with whatever you have, and you should always be ambitious and seeking for better things. But at the same time, in the process of doing it, don't miss out the good things which are on your way. ಇಷ್ಟು ಹೇಳ್ತಾ ಇನ್ನೇನಾದರೂ ಯಾರಾದರೂ ಪ್ರಶ್ನೆಗಳಿದ್ರೆ 1-2-3 ಪ್ರಶ್ನೆ ತಗೋಬೋದು. ನನಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಯಾರ್ದಾದ್ರು ಏನಾದ್ರು ಪ್ರಶ್ನೆಗಳಿದ್ರೆ 1 or 2 questions if any of you have, I can take it. ಇವಾಗ ಸದ್ಯಕ್ಕೆ ಆಡಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ ಯಾವಾಗ. ನಾಟ್ ನೌ, ನಾಟ್ ದಿಸ್ ಟೈಮ್, some other time. So no questions? Well, see, for any competitive exams, the qualification is a graduation. Graduation qualification iddaga there is no bar as to who can appear for it and who cannot. But the competitive exams only there is going to be a defined syllabus which is going to be common for all the aspirants. ಯಾವುದೋ ಒಂದು ಸಬ್ಜೆಕ್ಟ್ ತೊಗೊಳ್ಳೋವಂಥದ್ದಿದ್ರೆ ಆ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪ್ರಿಪ್ರೇಷನ್ ಇರುತ್ತೆ. ನಾನು ಓದಿರೋದು ಫಾರ್ಮಸಿ, ನನಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಏನು ಸಂಬಂಧ ಅಂದ್ಕೊಂಡ್ರೆ ಇಟ್ ಈಸ್ ರಾಂಗ್. ಫಾರ್ಮಸಿ ಇವಾಗ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗಬೇಕಾದ್ರೆ PUC ಒಳ್ಳೆ ಸ್ಕೋರೇ ಮಾಡಿರಬೇಕು. ನಾವಿದ್ದಾಗ ಕೂಡ ಒಂದು 70% ಹಂಗೆ ಇರಬೇಕಿತ್ತು. ನಾವು ಓದಬೇಕಾದ್ರೆ 70-75%, 80% ಇದ್ದವರೆಲ್ಲ ಫಾರ್ಮಸಿ ಸೇರಿದ್ದು. ಸೊ ದಟ್ ಈಸ್ ಗುಡ್ ಎನಫ್ ಸ್ಕೋರ್ ಡ್ಯೂರಿಂಗ್ PUC ಟು ಬಿ ಆಸ್ಪೈರಿಂಗ್ ಟು ಪ್ರಿಪೇರ್ ಫಾರ್ ಸಿವಿಲ್ ಸರ್ವಿಸ್. ನಾನು ಓದಿದ್ದು BSc ಅಗ್ರಿಕಲ್ಚರ್. BSc ಅಗ್ರಿಕಲ್ಚರ್ಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಏನು ಸಂಬಂಧ? ನಾನು ಓದಿರೋದು ಬೇರೆ, ಆಮೇಲೆ ನಾನು ಸೈನ್ಸ್ ಓದಿರೋದು, ಲೈಫ್ ಸೈನ್ಸ್ ಓದಿರೋದು. ಈ ಥರ ಅಂದ್ಕೊಂಡಿದ್ರೆ ಪ್ರಾಬಬ್ಲಿ ಐ ವುಡಂಟ್ ಹ್ಯಾವ್ ಥಾಟ್ ಆಫ್ ಪ್ರಿಪೇರಿಂಗ್ ಫಾರ್ ಇಟ್. ದೇರ್ ಇಸ್ ನೋ ಸಚ್ ರಿಸ್ಟ್ರಿಕ್ಷನ್. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ಇಟ್. ಅದಕ್ಕೆ ಒಂದು 2-3 ಥಂಬ್ ರೂಲ್ ಇದೆ. ಒಂದು, ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು, ನಿಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಇರಬೇಕು. ಆಮೇಲೆ ನಿಮ್ಮ ವೈಯಕ್ತಿಕ ಕೆಪಬಿಲಿಟೀಸ್ ಬಗ್ಗೆ ನಿಮಗೆ ವಿಶ್ವಾಸ ಇರಬೇಕು. ಇಲ್ಲಿರೋ ಯಾರದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗೋ ಉದ್ದೇಶ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಮಾಡೋದು. ಸೊ ದೇರ್ ಇಸ್ ಎ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ಪ್ರಿಪೇರಿಂಗ್ ಫಾರ್ ಇಟ್ ಆ್ಯಂಡ್ ಕ್ಲಿಯರಿಂಗ್ ಇಟ್. ಭಾಳಷ್ಟು ಜನ ಏನಾಗುತ್ತೆ, ಎಲ್ಲ ಅನುಕೂಲ ಇದೆ, ಹೋಗಿ ಪ್ರಿಪೇರ್ ಆಗೋ, ನನ್ನ ಮಗ AS ಓದ್ತಾನೆ, ನನ್ನ ಮಗಳು APS ಓದ್ತಾಳೆ, ನನ್ನ ಮಗಳು KS ಓದ್ತಾಳೆ, ಹೇಳಿ ಕಳಿಸ್ಬಿಡ್ತಾರೆ. ಬಟ್ ತುಂಬ ಜನ ವುಡಂಟ್ ಇವನ್ ನೋ ದಿ ಟೆರೇನ್. ಯು ಶುಡ್ ನೋ ದಿ ಟೋಪೋಗ್ರಫಿ ಆಫ್ ಇಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್.
ಸೊ ಇಟ್ಸ್ ನಾಟ್ ವೆರಿ ಡಿಫಿಕಲ್ಟ್. ಯಾರಾದರೂ ಇತ್ತೀಚಿನ ದಿನಗಳಲ್ಲಿ ಕ್ಲಿಯರ್ ಮಾಡಿರುವಂಥವ್ರು ಅಥವಾ ಯಾವುದಾದ್ರೂ ಧಾರವಾಡದಲ್ಲಿ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ಅವ್ರನ್ನ ಯಾರಾದ್ರೂ ಕರೆದುಬಿಟ್ಟು ಒಂದು ಓರಿಯೆಂಟೇಷನ್ ಕ್ಲಾಸ್ ಮಾಡಿಸಿದ್ರೆ ಖಂಡಿತ ಮೆನಿ ಆಫ್ ದೆಮ್ ಮೈಟ್ ಬಿ ಇಂಟ್ರೆಸ್ಟೆಡ್ ಪ್ರಿಪೇರಿಂಗ್ ಫಾರ್ ಇಟ್. ಮೇ ಬಿ ತುಂಬ ಸರಿ ಏನಾಗುತ್ತೆ, ನಮಗೆ ನಾಲೆಡ್ಜ್ ಇಲ್ದಿರುವಂಥದ್ದು ನಮಗೆ ಅಲ್ಲ ಬಿಡೋದು ಅನ್ನೋದು ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಓರಿಯೆಂಟೇಷನ್ ಕ್ಲಾಸ್ ಮಾಡಿಸಿ ಸರ್, ಅದನ್ನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕರೆಸಿ ಒಂದು ಓರಿಯೆಂಟೇಷನ್ ಕ್ಲಾಸ್ ಮಾಡಿಸಿದ್ರೆ ಪ್ರಾಬಬ್ಲಿ ಭಾಳಷ್ಟು ಜನಕ್ಕೆ ಹೌದಾ ನಾವು ಪ್ರಿಪೇರ್ ಆಗ್ಬೋದಲ್ಲ, ಇದು ಇಸ್ ಪಾಸಿಬಲ್ ಅನ್ಸುತ್ತೆ. ಒಂದು ಉದಾಹರಣೆ ಹೇಳ್ತೀನಿ. ನಾನು UG ಮುಗಿದ ತಕ್ಷಣ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಬೆಂಗಳೂರಿಗೆ ಸೇರಿದ್ದೆ. ಬೆಂಗಳೂರಿಗೆ ಸೇರಿದಾಗ PSI, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, RFO ಈ ಥರ ಒಂದು 4-5 ಎಕ್ಸಾಮ್ಸ್ ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಷನ್ ಆಯಿತು. I did not appear for it. I did not apply for it because I was under the impression that my preparation is nothing and a lot of people would have prepared for these exams very seriously. ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಓದ್ತಿದ್ದೀನಿ ಅನ್ನೋ ಮರ್ಯಾದೆ ಇದೆ, ಪ್ರಿಪೇರ್ ಆಗಿಬಿಟ್ಟು ಅಕಸ್ಮಾತ್ ಕ್ಲಿಯರ್ ಆಗಿಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಅಭಿಪ್ರಾಯ ನನಗಿತ್ತು. ಹಂಗಾಗಿ I did not appear for it. But meanwhile I went to Delhi for I got an admission into Delhi for my post graduation. ಅಲ್ಲೋದಾಗ ಸುತ್ತಮುತ್ತ ಇರೋರನ್ನೆಲ್ಲ ನೋಡಿದಾಗ ಒಂದು UPSC ಕ್ಲಿಯರ್ ಆಗಿದೆ, ಒಂದು ಪ್ರಿಲಿಮ್ಸ್ ಆಗಿದೆ, ಒಂದು ಮೇಲ್ಸ್ ಆಗಿದೆ, ಒಂದು ಇಂಟರ್ವ್ಯೂಗೆ ಹೋಗಿದ್ದಾನೆ, ಒಂದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಗಿದೆ, ಈ ಥರ ಎಲ್ಲ ಕ್ರಾಸ್ ಕಂಪ್ಯಾರಿಸನ್ಸ್ ನೋಡಿದಾಗ ಐ ಕ್ಯಾನ್ ರಿಲೇಟಿವ್ಲಿ ಪೊಸಿಷನ್ ವೇರ್ ಡು ಐ ಸ್ಟ್ಯಾಂಡ್ ಅಂತ. ಸೊ ಐ ಕ್ಯಾನ್ ಆಲ್ಸೋ ಪ್ರಿಪೇರ್ ಫಾರ್ ದಿಸ್ ಅಂತ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಐ ಡಿಸೈಡೆಡ್ ನಾಟ್ ಟು ರೈಟ್ ಎನಿ ಅದರ್ ಎಕ್ಸಾಮ್ ದ್ಯಾನ್ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಸೊ ಯಾವುದಾದ್ರೂ ಒಂದು ಸಣ್ಣ ಎಕ್ಸಾಮ್ ಬರೀಲಿಕ್ಕೆ ಹೆಸಿಟೇಷನ್ ಇದ್ದವ್ರು ನಾಳೆ ಯಾವ ಎಕ್ಸಾಮ್ ಬರೆಯೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಸೊ ಮೀನ್ವೈಲ್ KPSC ಕಾಲ್ ಮಾಡಿದರು. KPSC ಸೇಮ್ ಪ್ರಿಪ್ರೇಷನ್ ಇದ್ದಾಗ ಒಂದು ಓರಿಯೆಂಟೇಷನ್ ಆಗುತ್ತೆ ಅಂತ ಕನ್ನಡಕ್ಕೆ ಬರೆದಿದ್ದೆ. ಐ ಗಾಟ್ ಇಂಟು KPSC ಸೆಲೆಕ್ಷನ್ ಲಿಸ್ಟ್ ಆಲ್ಸೋ ಇನ್ 2006. In 2007 I got into Indian Police Service. So there is no such bar. ಇಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ನನ್ನ ಅಭಿಪ್ರಾಯದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕು ಅಂತ ಡಿಸೈಡ್ ಮಾಡಿದರೆ ಖಂಡಿತ ಪ್ರಿಪೇರ್ ಆಗ್ಬೋದು. ಒಂದಲ್ಲ ಒಂದು ಎಕ್ಸಾಮ್ ಕ್ಲಿಯರ್ ಮಾಡೋಷ್ಟು ಕೆಪಬಿಲಿಟಿ ಇಲ್ಲಿರೋ ಎಲ್ಲರಿಗೂ ಇದೆ. ಜಸ್ಟ್ ದಟ್ ಇಟ್ ಈಸ್ ದ ಡಿಸಿಷನ್ ವಿಚ್ ದೇ ಹ್ಯಾವ್ ಟು ಮೇಕ್ ಆ್ಯಂಡ್ ಅದರ್ ಅಸೋಸಿಯೇಟೆಡ್ ಡಿಸಿಷನ್ಸ್. ಈಗ 4 ವರ್ಷ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಿದರೆ ಯಾವ ಕ್ವಾಲಿಫಿಕೇಷನ್ ಸಿಗಲ್ಲ, ಹೌದಲ್ಲ? ನಾನು 4 ವರ್ಷ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿದ್ದೀನಿ ಅಂತಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಆ್ಯಡ್ ಎನಿ ಕ್ವಾಲಿಫಿಕೇಷನ್. ಇಫ್ ಯು ಆರ್ ಗೆಟಿಂಗ್ ಸೆಲೆಕ್ಟೆಡ್ ಇಟ್ಸ್ ಓಕೆ, ಇಫ್ ನಾಟ್ ಯು ವಿಲ್ ಹ್ಯಾವ್ ಟು ಅಗೇನ್ ಸ್ಟಾರ್ಟ್ ಫ್ರಮ್ ದ ಝೀರೋ. ಸೊ ಹಾಗಾಗಿ there are associated risk also. I think one good orientation class from a coaching institute can help in that also. ವಿದ್ಯಾರ್ಥಿಗಳು ಯಾರು ಏನು ಪ್ರಶ್ನೆ ಇಲ್ವಾ? ಸುಮ್ಮನೆ ಹೆಂಗಂದ್ರೆ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾರೆ, ಯಾರಿರಲ್ಲ ಅಲ್ಲಿ. So there are no questions. I conclude my address. Thank you very much. Thank you.